ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು. ನೀವು ಮಾಧ್ಯಮದವರು ಬಿಗ್ ಶಾಕ್. ಯತ್ನಾಳ್ಗೆ ಯಾರು ಭೇಟಿ ಇಲ್ಲ, ಭಾರಿ ಅಪಮಾನ, ವಿಜಯೇಂದ್ರದ ಭಾರಿ ಗೆಲುವು. ಯಾವ ನಾಟಕ ಮಾಡ್ಕೋತ ಕುಂಡ್ರಬೇಡ್ರಿ. ನೀವು ವಿಜಯೇಂದ್ರ ಹೊಗಳಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟ್ಯಾನಂತ ನೀವು ಹೇಳ್ಕೊರಿ. ನಾ ಯಾರನ್ನೂ ಭೇಟಿಗೆ ಹೋಗಿಲ್ಲ, ನಾ ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ನನಗೇನು ಬೇಕು, ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಕೆಲಸ, ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ. ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಒಂದು 4-5 ಎಂಪಿಗಳನ್ನ ಭೇಟಿಯಾಗಿನಿ. ಅದನ್ನು ಬಿಟ್ಟರೆ ಯಾರ ಬಲ್ಲಿಯೂ ಅಪಾಯಿಂಟ್ಮೆಂಟ್ಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ. ತಾವು ಮಾಧ್ಯಮದವರು ನಿಮ್ಗೆ ಕೆಲವೊಂದು ಪ್ರೀತಿ ಅದಾವ, ನಿಮ್ಮ ಮಾಲಕರುಗಳಿಗೆ. ವಿಜಯೇಂದ್ರ ಮ್ಯಾಗ ಇಡ್ರು, ಅವ್ನು ಹೋಗಡ್ರಿ, ಬೇಕಾದಟ್ಟು ಹೋಗಡ್ರಿ. ನೋಡಾಡ ಅವ ಇರೋದ್ರಿಂದ 35 ಲೋಕಸಭಾ ಬರ್ತದ, ಹೋಗಡ್ರಿ, ನನಗೇನು ಗಂಟು ಹೋಗೋದು. 28 ಅದಾವ. ಆದ್ರೂ ಪಂಪ್ ಹೊಡಿಬೇಕಾದ್ರೆ 35 ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ತೋಟಿರಿ. ಆಮ್ಯಾಗ ಕೇಳ ನರೇಂದ್ರ ಮೋದಿ ನಮಗೆ ಈ ಕರ್ನಾಟಕದ ಲೋಕಸಭೆ ನಡೀತು. ಅಪ್ಪನ ಏನಿಲ್ಲ, ಇವ್ರ ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ. ನನ್ನ ಹೋರಾಟ ಏನದ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್, ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದ. ನನಗೆ ಯಾರು ಬೈದಿಲ್ಲ, ಎಚ್ಚರಿಕೆ ಕೊಟ್ಟಿಲ್ಲ, ಗಂಭೀರವಾದ ಎಚ್ಚರಿಕೆ ಏನು ಯಾವನೂ ಕೊಟ್ಟಿಲ್ಲ. ಸುಮ್ಮನೆ ನೀವು ಟಿವಿಯವರು ಯೂಟ್ಯೂಬ್ ಚಾನಲ್ದವ್ರು ಹೊಡ್ಕೊತ್ಕೊಂಡಿರ್ತೀರಿ, ಹೊಡಿರಿ. ನನ್ನ ಹೆಸರಲ್ಲೇ TRP ಬರ್ತಿದ್ರು, ಹೊಡ್ಕೊತ್ಕೊಂಡ್ರಿ. ಬಸವನಗೌಡ, ಯತ್ನಾಳ್ ಪಾಟೀಲ್ ಇರ್ಬೋದು ಅಥವಾ ಯಾರೇ ನಾಯಕರುಗಳಿರ್ಬೋದು, ತಮ್ಮ ಮೂಲಕ ನಾನು ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷ ಅನ್ನುವ ಅಹಂಕಾರದಿಂದ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವ್ರ ಮಗ ಅನ್ನುವ ದುರಹಂಕಾರದಿಂದ ಈ ಮಾತನ್ನ ನಾನು ಆಡ್ತಾ ಇಲ್ಲ. ರಾಜ್ಯದ ಅಧ್ಯಕ್ಷ ಸ್ಥಾನ ಇದೊಂದು ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆಯನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ಸಂತೋಷ್ ಜಿಯವರು ಈ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಸವಾಲು, ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಗ್ಗಟ್ಟಾಗಿ 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ. ನನ್ನ ಮುಂದೆ ಇರ್ತಕ್ಕಂಥ ಗುರಿ ಮುಂದಿನ ಲೋಕಸಭಾ ಚುನಾವಣೆ, ನನ್ನ ಮುಂದೆ ಇರ್ತಕ್ಕಂಥ ಗುರಿ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತಪಸ್ಸಿನ ರೀತಿ ಇವತ್ತು ದುಡಿತಾ ಇದ್ದಾರೆ ಕಾರ್ಯಕರ್ತರು. 10 ವರ್ಷಗಳಿಂದ ಇವತ್ತು ಯಾವುದೇ ಒಂದು ಸ್ಥಾನಮಾನವನ್ನ ಬಯಸ್ತೇನೆ ಇವತ್ತು ಒಂದು ತಪಸ್ಸಿನ ರೀತಿ ಇವತ್ತು ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾನು ಕೂಡ ನಡೆದುಕೊಳ್ಬಾರದು, ಯಾರು ಕೂಡ ನಡೆದುಕೊಳ್ಬಾರದು. ಹಾಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ನನ್ನ ಉದ್ದೇಶ ಸ್ಪಷ್ಟ ಇದೆ. ಪಕ್ಷದ ಸಂಘಟನೆ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿಜಿಯವರು ಈ ದೇಶವನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶವನ್ನ 2047ನೇ ಇಸ್ವಿ ಅಷ್ಟೊತ್ತಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಶಕ್ತಿಶಾಲಿ ಭಾರತವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಗುರಿಯನ್ನು ಹಿಡ್ಕೊಂಡು ಒಂದು ತಪಸ್ಸಿನ ರೀತಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೇಳಿಕೆಗಳು, ನಮ್ಮ ನಡವಳಿಕೆಗಳು ಅದಕ್ಕೆ ಪೂರಕವಾಗಿರ್ಬೇಕೆ ಹೊರತು ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.